ಸಚಿವ ಸಂಪುಟದಿಂದ ರಾಜೀನಾಮೆಯನ್ನು ವಜಾಗೊಳಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಬೆಲ್ಲ ಸರ್ ಇದ್ದಾರೆ. ಸರ್, ಇವತ್ತು ರಾಜೀನಾಮೆ ಪಡೆಯೋದು ಒಂದು ಗೌರವಯುತ ವಿಚಾರ, ಆದರೆ ಇವತ್ತು ಸಚಿವ ಸಂಪುಟದ ಕಿಕ್ಔಟ್ ಮಾಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ ಸರ್? ಇದು ನೋಡ್ರಿ, ಒಬ್ಬ ದಲಿತ ಸಮಾಜಕ್ಕೆ, ಎಸ್ ಟಿ ಸಮಾಜಕ್ಕೆ ತೋರಿಸಿದಂಥ ಗೌರವ ಕಾಂಗ್ರೆಸ್ ಪಾರ್ಟಿದು. ಅಂದರೆ ಯಾವ ರೀತಿ ಒಬ್ಬ ಎಸ್ ಟಿ ಸಮಾಜದ, ವಾಲ್ಮೀಕಿ ಸಮಾಜದ ಪ್ರಮುಖರಿಗೆ, ಅವ್ರ ನಾಯಕರಿಗೆ, ಅವ್ರ ಮಂತ್ರಿಗೆ ಯಾವ ರೀತಿ ಕೆಟ್ಟ ರೀತಿಯಿಂದ ಅವ್ರನ್ನ ಸಂಪುಟದಿಂದ ಹೊರ ಹಾಕಿದ್ದಾರೆ ಅಂತಂದರೆ ಇಡೀ ಸಮಾಜ ನೋಡಾತೈತಿ ಇವತ್ತು ಅವರು ಕಾಂಗ್ರೆಸ್ದವ್ರು ಏನು ಮಾಡ್ತಿದ್ದಾರಂತೇಳಿ. ಅಂದ್ರೆ ಅಲ್ಲಿ ಡೆಮೋಕ್ರಸಿಗೆ ಯಾವುದೇ ರೀತಿಯ ಧ್ವನಿಗೆ ಅವಕಾಶನೇ ಇಲ್ಲ ಅಲ್ಲಿ. ಒಂದು ರೀತಿ ಹಿಂದೆ ಎಮರ್ಜೆನ್ಸಿ ಟೈಮ್ದಾಗ ಹೆಂಗೆ ಇಂದಿರಾ ಗಾಂಧಿ ವ್ಯವಹಾರ ಇತ್ತು, ಯಾರೂ ಏನು ಧ್ವನಿ ಎತ್ತಬಾರ್ದು ಅಂತೇಳಿ, ಅದನ್ನು ಈಗ ರಾಹುಲ್ ಗಾಂಧಿ ಕೂಡ ಅದನ್ನು ಮಾಡ್ತಿದ್ದಾರೆ. ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳ್ತಾರೆ, ಅದೊಂದು ಬೈಬಲ್ ಹಿಡ್ಕೊಂಡು ಅಡ್ಡಾಡ್ತಾರೆ, ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೆ. ಆದ್ರೆ ಮಾಡೋ ಕೆಲಸ ಮಾತ್ರ ಈ ಟೈಪ್ ಮಾಡಿದ್ದಾರೆ. ಸರ್, ಇವತ್ತು ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದರು. ಆ ಹೇಳಿಕೆಗೆ ಒಂದು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ವಜಾ ಆಯ್ತಾ ಅಂತ? ಅದೇ ಕಾರಣ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಏನು ತಪ್ಪು ಹೇಳಿಕೆ ಕೊಟ್ಟಿದ್ದರು, ಅದೇನಾದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರು, ಅದ್ರ ಸಂಬಂಧ ಇವ್ರು ನೋಡ ಹಾಕಿದ್ರು. ಸರ್, ಇವತ್ತು ಎಸ್ ಟಿ ಸಮುದಾಯ ನಾಗೇಂದ್ರ ಅವರು ವಜಾ ಆಗಿತ್ತು, ಇವತ್ತು ರಾಜಣ್ಣ ಅವರು ವಜಾ ಆಗಿದೆ. ಈ ರೀತಿಯ ದಮನಕಾರಿ ನಡೆ ಸರ್ಕಾರದ ನಲ್ಲಿರೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ? ಸಿ ಎಂ ಸಿದ್ದರಾಮಯ್ಯ ಅವರು ಆಪ್ತರಾಗಿದ್ದರು ಕೂಡ. ಸಿ ಎಂ ಸಿದ್ದರಾಮಯ್ಯ ಅವರು ಆಪ್ತರಾಗಿದ್ದರು ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈಗ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ. ಸರ್, ಮುಂದೆ ಈ ವಿಚಾರಗಳ ಬಗ್ಗೆ ಯಾವ ರೀತಿ ಧ್ವನಿ ಎತ್ತೀರಿ? ನೋಡಿರಿ, ಸದನದಲ್ಲಿ ಆಲ್ರೆಡಿ ನಾವು ಧ್ವನಿ ಎತ್ತಿದ್ದೇವೆ. ಅದ್ರ ಜೊತೆ ಈಗ ಅವರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ, ಮುಖ್ಯಮಂತ್ರಿಗಳಿಗಾಗಲಿ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ. ಆಗ ಅವ್ರ ಚೇರ್ ಬಗ್ಗೆ ಹೊಡೆದಾಟ ನಡೆದೈತೆ ಈಗ. ಸೊ ನವಂಬರ್ದಲ್ಲಿ ಏನು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರಂತ ಐತಲ್ಲ, ಅದ್ರ ತಯಾರಿ ಈಗಿಂದ ಶುರುವಾಗೈತೆ. ಎಲ್ಲಾದರೂ ಷಡ್ಯಂತ್ರ ನಡೀತಿದೆ ಅಂತೀರಾ ಸರ್? ಎಷ್ಟು ಸಮುದಾಯ ದಲಿತ ಸಮುದಾಯದ ಹೆಸರು ಹೇಳಿ ಓಟ್ ತೊಗೊಂತಾರೆ ಅಷ್ಟೇ ಇವರು ಕಾಂಗ್ರೆಸ್ದವರು. ಇವರು ಯಾವಾಗೂ ದಲಿತರಿಗೆ ಉಪಯೋಗ ಕೆಲಸ ಮಾಡಿದವರಲ್ಲ. ಇವೆಲ್ಲ ಈಗ ನೋಡ್ತಿದ್ದಾರೆ ಜನ ಏನು ಮಾಡ್ತಿದ್ದಾರೆ ಅಂತವ್ರು. ಥ್ಯಾಂಕ್ ಯು. ಇದಿಷ್ಟು ವಿಧಾನಸಭೆಯ ಉಪನಾಯಕರಾಗಿರುವಂಥ ಅರವಿಂದ್ ಬೆಲ್ಲ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.